ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಮ ಮಗು ಕ್ಯಾಡ್ಬರಿ ಜೆಮ್ಸ್ ತಿಂದಿದ್ಯಾ? ಹಾಗಿದ್ರೆ ಈ ವಿಡಿಯೋನ ಫುಲ್ ನೋಡಿ. ಯುರೋಪ್ನಲ್ಲಿ ಕ್ಯಾಡ್ಬರಿ ಜೆಮ್ಸ್ ನಲ್ಲಿರುವಂತಹ ಬಿಳಿ ಬಣ್ಣವನ್ನ ಬ್ಯಾನ್ ಮಾಡಿದ್ದಾರೆ. ಯಾಕಂದ್ರೆ ಆ ಬಿಳಿ ಬಣ್ಣ ನಮ್ಮ ದೇಹದ DNA ನ ಡ್ಯಾಮೇಜ್ ಮಾಡುತ್ತೆ ಅನ್ನೋ ಕಾರಣಕ್ಕೆ. ಆದ್ರೂ ನಾವು ನಮ್ಮ ದೇಶದಲ್ಲಿ ಮಕ್ಕಳಿಗೆ ಇವತ್ತಿಗೂ ಕೊಡ್ತಾ ಇದೀವಿ. ಇದು ಬ್ಯಾನ್ ಆಗಿ 1 ವೀಕ್ ಆಗಿದೆ ಅಷ್ಟೇ. ಬಟ್ ಇನ್ನೂ ನಮ್ಮ ದೇಶದಲ್ಲಿ ಆಕ್ಷನ್ ತಗೊಂಡಿಲ್ಲ. ಯಾಕೆ? ಏನ್ ನಡೀತಿದೆ ನಮ್ಮ ದೇಶದಲ್ಲಿ? ಇದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕ್ಯಾಡ್ಬರಿ ಜೆಮ್ಸ್ ಅಂದ್ರೆ ಯಾಕೆ ಇಷ್ಟ ಆಗಲ್ಲ ಹೇಳಿ? ನಾವು ಚೈಲ್ಡ್ಹುಡ್ ಅಲ್ಲಿ ಇದ್ದಾಗೂ ತಿಂದಿದ್ದೀವಿ. ಅಜ್ಜಿ ತಂದು ಕೊಟ್ಟಿರ್ಬೋದು ನಿಮಗೆ, ಅಥವಾ ನಿಮ್ಮ ಪೇರೆಂಟ್ಸ್ ತಂದು ಕೊಟ್ಟಿರ್ಬೋದು, ನೀವು ತಿಂದಿರ್ತೀರಾ ಅಲ್ವಾ? ಆದರೆ ಅದನ್ನ ತಿನ್ನೋದಕ್ಕಿಂತ ಮುಂಚೆ ನೀವು ಆ ಪ್ಯಾಕ್ ಹಿಂದೆಗಡೆ ಇರುವಂತಹ ಇಂಗ್ರೀಡಿಯೆಂಟ್ಸ್ ಲೆವೆಲ್ನ ಓದಿದ್ದೀರಾ? ಇಲ್ಲ, ನೀವು ಓದಿರಲ್ಲ. ಓದಿದ್ರೆ ನೀವು ಖಂಡಿತವಾಗ್ಲೂ ತಿಂತಾ ಇರಲಿಲ್ಲ, ಅಥವಾ ನಿಮ್ಮ ಮಗುಗೂ ಕೊಡ್ತಾ ಇರಲಿಲ್ಲ. ನಾನು ಆ ಪ್ಯಾಕ್ ಹಿಂದೆ ಇರುವಂತಹ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅದನ್ನ ಓದಿದ ತಕ್ಷಣ ಶಾಕ್ ಆಗಿದ್ದೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ನೀವು ಶಾಕ್ ಆಗ್ತೀರಾ. ಕ್ಯಾಡ್ಬರಿ ಜೆಮ್ಸ್ ಪ್ಯಾಕೆಟ್ ಹಿಂದೆಗಡೆ ನೋಡಿ, ಇದು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಕ್ಯಾಡ್ಬರಿ ಜೆಮ್ಸ್ನಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ತೀನಿ ನೋಡಿ. ಶುಗರ್, ಹೈಡ್ರೋಜನೇಟೆಡ್ ಆಯಿಲ್ಸ್, ಮಿಲ್ಕ್ ಸಾಲಿಡ್ಸ್, ಕೋಕೋ ಸಾಲಿಡ್ಸ್, ರಿಫೈನ್ಡ್ ವೀಟ್ ಫ್ಲೋರ್, ಎಮಲ್ಸಿಫೈಯರ್. ಇಲ್ಲಿವರೆಗೂ ಎಲ್ಲ ಓಕೆ. ಇವಾಗ ನೆಕ್ಸ್ಟ್ ಬರುತ್ತಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಕಲರ್ಸ್. ಅದು ಒಂದಷ್ಟು ನಂಬರ್ಗಳಿದೆ ಅದರದ್ದು. ಕಲರ್ಸ್ ಅಂತ ಹಾಕ್ಬಿಟ್ಟು ಬ್ರಾಕೆಟ್ನಲ್ಲಿ 171, 102, 133, 124, 127, 122, 132, 110. ಅದಾದ ನಂತರ ಗ್ಲೇಸಿಂಗ್ ಏಜೆಂಟ್ 903 ಅಂತ ಹಾಕಿದ್ದಾರೆ. ಅದ್ರ ಜೊತೆಗೆ ಲಿಕ್ವಿಡ್ ಗ್ಲೂಕೋಸು, ಕೋಕೋ ಬಟರ್, ಫ್ಲೇವರ್ಸ್, ನ್ಯಾಚುರಲ್ ಫ್ಲೇವರ್ಸ್ ಅಂತ ಹಾಕಿದ್ದಾರೆ. ನ್ಯಾಚುರಲ್, ನೇಚರ್ ಐಡೆಂಟಿಕಲ್ ಆ್ಯಂಡ್ ಆರ್ಟಿಫಿಷಿಯಲ್, ಕ್ಯಾರಮೆಲ್ ಆ್ಯಂಡ್ ವೆನಿಲಾ ಫ್ಲೇವರಿಂಗ್ ಸಬ್ಸ್ಟೆನ್ಸಸ್, ಮಿಲ್ಕು, ವೀಟು, ಸಲ್ಫೈಟು, ಸೋಯ್ ಸಹ ಇರ್ಬೋದು ಅಂತ ಹಾಕಿದ್ದಾರೆ. ನಾನು ನಿಮಗೆ ಈ ಕಲರ್ಗಳದ್ದು ಪ್ರತಿಯೊಂದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ INS 171 ಟೈಟಾನಿಯಂ ಡೈಆಕ್ಸೈಡ್ ಇದು ಜೆಮ್ಸ್ನ ಬಿಳಿ ಕಲರ್ಗೆ ಉಪಯೋಗಿಸ್ತಾರೆ. ಯುರೋಪ್ಸ್ನ ಫುಡ್ ಸೇಫ್ಟಿ ಅಥಾರಿಟಿ EFSA ಏನಂತ ಹೇಳಿದೆ ಅಂದರೆ, ಇದು DNA ಡ್ಯಾಮೇಜ್ ಮಾಡೋ ಸಾಧ್ಯತೆ ಇದೆ. ಅದಕ್ಕೆ ಇದನ್ನು ಯುರೋಪಿಯನ್ ಯೂನಿಯನ್ನಲ್ಲಿ ಬ್ಯಾನ್ ಮಾಡಿದ್ದಾರೆ. ನೆಕ್ಸ್ಟ್ INS 102 ಟರ್ಟ್ರಾಝೈನ್. ಇದು ಯೆಲ್ಲೋ ಕಲರ್ ಇರುತ್ತೆ. ಆಸ್ಟ್ರಿಯಾ ಮತ್ತು ನಾರ್ವೆನಲ್ಲಿ ಆಲ್ರೆಡಿ ಬ್ಯಾನ್ ಆಗಿದೆ. ಯಾಕಂದರೆ ಇದು ಮಕ್ಕಳಲ್ಲಿ ಹೈಪರ್ ಆ್ಯಕ್ಟಿವಿಟಿನ ಮತ್ತು ಅಸ್ತಮಾನ ತರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಬ್ಯಾನ್ ಮಾಡಿದ್ದಾರೆ ಆಸ್ಟ್ರಿಯಾ ಮತ್ತು ನಾರ್ವೆನಲ್ಲಿ. INS 133 ಬ್ರಿಲಿಯಂಟ್ ಬ್ಲೂ. ಆಸ್ಟ್ರಿಯಾ, ಫ್ರಾನ್ಸ್, ಜರ್ಮನಿ, ಸ್ವೀಡನ್ ಎಲ್ಲ ದೇಶದಲ್ಲೂ ಬ್ಯಾನ್ ಮಾಡಿದ್ದಾರೆ. ಯಾಕಂದರೆ ಅದರಲ್ಲಿ ಅಲರ್ಜಿಕ್ ರಿಯಾಕ್ಷನ್ಸ್ ಬರುತ್ತೆ ಅಂತ ಹೇಳಿ ಬ್ಯಾನ್ ಮಾಡಿದ್ದಾರೆ. INS 124, 127, 122 ರೆಡ್ ಕಲರ್ಸ್. ಇವು ಕೋಲ್ ಟಾರಿಂದ ತಯಾರಿಸ್ತಾರೆ. ಇದನ್ನು ನಾರ್ವೆ ಮತ್ತು USA ಬ್ಯಾನ್ ಮಾಡಿದ್ದಾರೆ. ಯಾಕಂದರೆ ಅಸ್ತಮಾ ಮತ್ತು ಹೈಪರ್ ಆ್ಯಕ್ಟಿವಿಟಿ ಬರುತ್ತೆ ಅನ್ನೋ ಕಾರಣಕ್ಕೆ. ಈಗ ಸಹಜವಾಗಿ ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಕಾಡುತ್ತೆ, ಯುರೋಪ್ನಲ್ಲಿ ಬ್ಯಾನ್ ಆಗಿದೆ, ಇಂಡಿಯಾದಲ್ಲಿ ಯಾಕಾಗಿಲ್ಲ? ಯಾಕಂದರೆ ಇಂಡಿಯಾಸ್ FSSAI ಇನ್ನೂ ಈ ಕಲರ್ಸ್ನ ಸೇಫ್ ಅಂತಲೇ ಕನ್ಸಿಡರ್ ಮಾಡಿದೆ. ನಾಟ್ ಬ್ಯಾನ್ಡ್ ಇನ್ ಇಂಡಿಯಾ ಅಂದಿದ ತಕ್ಷಣ ಅದು ಸೇಫ್ ಅಂತ ಅಲ್ಲ. ಇನ್ನೂ ನಮ್ಮ ದೇಶದವರು ಅದ್ರ ಬಗ್ಗೆ ಗಮನ ಹರಿಸಿಲ್ಲ, ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಅರ್ಥ. ನಿಮ್ಗೆ ಇನ್ನೊಂದು ಸತ್ಯ ಗೊತ್ತಾ? ನಾನು ಈ ಹಿಂದೆ ಹೇಳಿದ್ನಲ್ಲ ಬ್ಲೂ ಕಲರ್ ಬ್ಯಾನ್ ಆಗಿದೆ ಅಂತ ಹೇಳಿ, ಅದನ್ನು ನಮ್ಮ ದೇಶದಲ್ಲಿ ಕೇಕ್ಗಳಲ್ಲಿ ಬಳಸ್ತಾರೆ. ಬ್ಲೂಬೆರಿ ಕೇಕ್ಸ್, ಯೂನಿಕಾರ್ನ್ ಕೇಕ್ಸ್, ಓಷನ್ ಥೀಮ್ ಕೇಕ್ ಎಲ್ಲದರಲ್ಲೂ ಆ ಬಣ್ಣನ ಬಳಸ್ತಾರೆ. ಮಕ್ಕಳು ಇದನ್ನು ಬರ್ಡೇ ಪಾರ್ಟೀಸಲ್ಲಿ ತಿಂತಾರೆ. ಜಸ್ಟ್ ಇಮ್ಯಾಜಿನ್, ಒಂದಷ್ಟು ದೇಶಗಳು ಬ್ಯಾನ್ ಮಾಡಿರೋ ಕಲರ್ನ ನಮ್ಮ ದೇಶದಲ್ಲಿ ನಮ್ಮ ಮಕ್ಕಳುಗಳು ತಿಂತಾ ಇದ್ದಾರೆ. ನೀವಿದನ್ನು ಗಮನಿಸಿದ್ದೀರಾ? ಮಕ್ಕಳು ಕ್ಯಾಡ್ಬರಿ ಜೆಮ್ಸ್ ತಿಂದಮೇಲೆ ಹೈಪರ್ ಆ್ಯಕ್ಟಿವ್ ಆಗ್ತಾರೆ ಮತ್ತು ರೆಸ್ಟ್ಲೆಸ್ ಆಗ್ತಾರೆ. ಇದಕ್ಕೆ ಕಾರಣ ಈ ಆರ್ಟಿಫಿಷಿಯಲ್ ಕಲರ್ಸ್. ಲಾಂಗ್ ಟರ್ಮ್ ಕನ್ಸಂಪ್ಷನ್ ಅಂದರೆ ಡೈಲಿ ತಿಂತಾ ಇರ್ತಾರೆ ಅಂದ್ಕೊಳ್ಳಿ, ಅದರಿಂದ ಡೈಜೆಷನ್ ಪ್ರಾಬ್ಲಮ್ ಬರ್ಬೋದು, ಸ್ಟೊಮಕ್ ಪೇಯ್ನ್ ಬರ್ಬೋದು, ಸ್ಕಿನ್ ಅಲರ್ಜಿ ಸಹ ಆಗ್ಬೋದು. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ಜೆಮ್ಸ್ನ ಒಕೇಶ್ನಲ್ಲಿ ತಿಂದರೆ ಅಷ್ಟೊಂದೇನು ಪ್ರಾಬ್ಲಮ್ ಆಗಲ್ಲ. ಆದರೆ ವೀಕ್ಲಿ ತಿನ್ನಿಸೋದು, ಡೈಲಿ ತಿನ್ನಿಸೋದು ಇದೆಲ್ಲ ಮಾಡಿದ್ರೆ ದೀರ್ಘಾವಧಿಯಲ್ಲಿ ರಿಸ್ಕ್ ಹೆಚ್ಚಾಗುತ್ತೆ. ಹಾಗಾದರೆ ನಿಮ್ಮ ಮಕ್ಕಳಿಗೆ ಸ್ನ್ಯಾಕ್ಸ್ ಏನು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ತಯಾರಿಸಿರುವಂತಹ ಲಾಡು, ಚಕ್ಲಿ, ಕೋಡ್ಬಳೆ, ಕೊಬ್ಬರಿ ಮಿಠಾಯಿ ಈ ಥರ ಪದಾರ್ಥಗಳು, ಅದರ ಜೊತೆಗೆ ಡ್ರೈ ಫ್ರೂಟ್ಸಲ್ಲಿ ಮಾಡಿರುವಂತಹ ಹೋಮ್ ಮೇಡ್ ಚಾಕ್ಲೇಟ್ಸ್
ಇದು ಸಹ ಕೊಡ್ಬೋದು. ಒಕೇಶ್ನಲಿ ನೀವು ಅವ್ರಿಗೆ ಏನಾದರೂ ಟ್ರೀಟ್ ಕೊಡಬೇಕು ಅಂದರೆ ಆರಾಮಾಗಿ ಡಾರ್ಕ್ ಚಾಕ್ಲೇಟ್ಸ್ನ ಕೊಡ್ಬೋದು. ಡಾರ್ಕ್ ಚಾಕ್ಲೇಟ್ಸಲ್ಲಿ ಆರ್ಟಿಫಿಷಿಯಲ್ ಕಲರ್ಸು ತುಂಬ ಕಡಿಮೆ ಇರುತ್ತೆ. ನಾನು ನಿಮಗೆ ಕ್ಯಾಡ್ಬರಿ ಜೆಮ್ಸ್ ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ, ಆದರೆ ನಿಮ್ಮ ಮಗುವಿಗೆ ಪ್ರತಿದಿನ ಜೆಮ್ಸ್ ಕೊಡ್ತಾ ಇದ್ರೆ ಫಸ್ಟ್ ಒಂದ್ಸರಿ ಆ ಲೇಬಲ್ನ ತಿರುಗಿಸಿ ಓದಿ, ಇನ್ಫಾರ್ಮ್ಡ್ ಆಗಿರಿ. ಮತ್ತು ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂತಹ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ನಾನು ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.